ನೆಪೋಲಿಯನ್ ಒಂದು ಯುದ್ಧ ಮಾಡ್ಲಿಕ್ಕೆ ಅಂತ ಆಲ್ಪ್ಸ್ ಮಹಾಪರ್ವತವನ್ನ ದಾಟಿ ಹೋಗ್ಬೇಕಾಗಿರುತ್ತೆ. ಸೊ ನೆಪೋಲಿಯನ್ ದಾರಿಲಿ ಹೋಗ್ತಿರ್ಬೇಕಾದ್ರೆ ಆಲ್ಪ್ಸ್ ಪರ್ವತದಿಂದ ಸ್ವಲ್ಪ ಹಿಂದೆ ಇರುವಂತಹ ಹಳ್ಳಿಗಳಲ್ಲಿ ಜನ ಹೇಳ್ತಾರೆ ಅವನ ಸೋಲ್ಜರ್ಸ್ಗೆ, ಯಾರ್ಯಾರು ಆಲ್ಪ್ಸ್ ಮಹಾಪರ್ವತವನ್ನ ಹತ್ತಿದಾರೋ ಅವ್ರು ಯಾರು ಇಲ್ಲಿವರೆಗೆ ಜೀವಂತಾಗಿ ಬಂದೇ ಇಲ್ಲ ಅಂತ. ಸೊ ಇದನ್ನ ಕೇಳಿದಂತ ಎಲ್ಲ ಸೋಲ್ಜರ್ಸ್ ಕೂಡ ಶೇಕ್ ಆಗಿ ಹೋಗ್ತಾರೆ, ನಾವು ಬರಲ್ಲ ಅಂತ ಒಬ್ಬರೇ ಓಡೋಗ್ತಿರ್ತಾರೆ. ಸೊ ನೆಪೋಲಿಯನ್ ಅವರ ಸೋಲ್ಜರ್ಸ್ಗೆ ಸೈನಿಕರಿಗೆ ಕೇಳ್ತಾರೆ, ನೀವು ಯಾರಾದ್ರೂ ಆಲ್ಪ್ಸ್ ಮಹಾಪರ್ವತವನ್ನ ನೋಡಿದ್ದೀರಾ? ಇಲ್ಲ ನಾವು ನೋಡಿಲ್ಲ ಅಂತ. ನಾನ್ ನೋಡಿದ್ದೀನಿ, ಬನ್ನಿ ಅಲ್ಲಿ ತನಕ ಹೋಗೋಣ, ಆಲ್ಪ್ಸ್ ಮಹಾಪರ್ವತ ತನಕ ಹೋಗೋಣ, ನಾನು ಇದೆ ಅಂತ ನಿಮಗೆ ತೋರಿಸ್ತೀನಿ, ನಿಮ್ ಕೈಲಿ ಆದ್ರೆ ಹತ್ತಿ, ಇಲ್ಲ ವಾಪಸ್ ಬರೋಣ ಅಂತ ಹೇಳ್ತಾರೆ. ಸರಿ ಅಂತೇಳಿ ತುಂಬಾ ಜನ ಸೈನಿಕರು ನೆಪೋಲಿಯನ್ ಹಿಂದೆ ಹೋಗ್ತಾರೆ. ಒಂದು ಪರ್ವತ ಸಿಗುತ್ತೆ, ಅವರೆಲ್ಲ ಕೇಳ್ತಾರೆ, ಇದೇನ ಆಲ್ಪ್ಸ್ ಮಹಾಪರ್ವತ ಅಂತ. ಇದಲ್ಲ, ಇದಕ್ಕಿಂತ 10 ಪಟ್ಟು ದೊಡ್ಡದಾಗಿದೆ ಅದು. ಅದನ್ನ ದಾಟಿ ಮುಂದೆ ಹೋಗ್ತಿರ್ತಾರೆ. ಒಂದು ದಿನ ಕಳಿಯುತ್ತೆ, ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬ ಸೈನಿಕ ಓಡ್ಬಂದು, ಅಲ್ಲ ಇಲ್ಲೇ ಹತ್ರ ಇದೆ ಅಂತ ಹೇಳಿದ್ರಿ, ಇನ್ನ ಬಂದಿಲ್ವಾ ಆಲ್ಪ್ಸ್ ಮಹಾಪರ್ವತ ಅಂತ. ಆಗ ನೆಪೋಲಿಯನ್ ಹೇಳ್ತಾನಂತೆ, ಅಯ್ಯೋ ದಡ್ರ, ನೆನ್ನೆ ಹತ್ತಿದ್ರಲ್ಲ ನೀವು ಒಂದು ಪರ್ವತವನ್ನ, ಅದೇ ಕಂಡ್ರು ಆಲ್ಪ್ಸ್ ಮಹಾಪರ್ವತ ಅಂತ. ಸೊ ಯಾವಾಗ ನಮ್ಮ ಮನಸ್ಥಿತಿ ಬದಲಾಗುತ್ತೋ ಆಗ ಪರಿಸ್ಥಿತಿ ಬದಲಾಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಸೊ ಯಾವ ಪರ್ವತವನ್ನ ಹತ್ತೋದಿಕ್ಕಾಗಲ್ಲ ಅನ್ಕೊಂಡಿದ್ರು, ಅವ್ರ ಮನಸ್ಥಿತಿಯನ್ನ ನೆಪೋಲಿಯನ್ ಬದಲಿಸ್ತಾ ಅವರೆಲ್ಲರೂ ಕೂಡ ಪರ್ವತವನ್ನ ಯಾರಿಗೂ ಕೂಡ ಏನೋ ಕಷ್ಟನೇ ಅನಿಸ್ತಿಲ್ಲ, ಅಷ್ಟು ಸುಲಭವಾಗಿ ಹತ್ತೋಗ್ಬಿಟ್ರು. ಬಿಕಾಸ್ ಅವ್ರ ಮನಸ್ಥಿತಿ ಚೇಂಜ್ ಆಗಿತ್ತು, ಇದು ಮಹಾ ಅಲ್ಲ, ಇದಕ್ಕಿಂತ ದೊಡ್ಡದು ಹತ್ತದಿದೆ ನಾವು ಅಂತ. ಸೊ ಈ ರೀತಿ ಯಾವುದೇ ಒಂದು ಸನ್ನಿವೇಶದಲ್ಲಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ನ ಇಟ್ಕೊಂಡು ಹೋಗ್ತೀವಲ್ಲ, ಆಗ ನಮ್ಮ ಸುತ್ತ ಇರುವಂತಹ ನೆಗೆಟಿವಿಟಿನೂ ಏನಿರುತ್ತೆ ಎಲ್ಲವೂ ಕೂಡ ಬದಲಾಗಿ ಹೋಗ್ಬಿಡುತ್ತೆ.